ನಿಮ್ಮ ಹೆಸರು? ನಮ್ಮ ಹೆಸರು ರವೀಂದ್ರ ಅಂತ. ನಿಮ್ಮ ಊರು ಸರ್? ಮಾದೇಡಿಪಲ್ಲಿ ಅಂತ. ಇಲ್ಲಿ ಯಾವ ಡಿಸ್ಟ್ರಿಕ್ಟ್? ನಮ್ದು ಸತ್ಯ ಸಾಯಿಬಾಬಾ ಜಿಲ್ಲಾ, ಆಂಧ್ರ. ಇದು ಬಾರ್ಡರ್ ಅಲ್ಲಿ ಇದೀವಿ ನಾವು. ಸೊ ಇದು ಬಂದು ನಮ್ಗೆ ಈ ತೆಂಗಿನ ಗಿಡ, ಗರಿ, ಆಮೇಲೆ ಈ ಸೊಪ್ಪು, ಬೇವಿನ ಸೊಪ್ಪು, ಆಮೇಲೆ ಒಂಗಿನ ಸೊಪ್ಪು, ಇದೆಲ್ಲಾನು ನಮ್ಮ ತೋಟ ಸುತ್ತೂರ ಜಾಸ್ತಿ ಇದೆ. ಸೊ ಅದನ್ನ ತಗೊಂಡ್ ಬಂದು ಮಿಷಿನಲ್ಲಿ ಹಾಕಿ ಪೀಸ್ ಮಾಡಿಬಿಟ್ಟು ಗೊಬ್ಬರ ತರ ಮಾಡ್ಕೊಳಕ್ಕೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ಒಂದು 2-3 ಕಡೆ ಹೋಗಿ ನೋಡಿದ್ದೀನಿ. ನೋಡ್ಬಿಟ್ಟೆ ನನಗೂ ಒಂದು ಬೇಕು ಅಂತ ನಾನು ಇವ್ರ ಆಫೀಸ್ಗೆ ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡಿ ಕ್ಲಿಯರ್ ಆಗಿ ಇವ್ರು ಬಂದು ಹೇಳಿದ್ರು, ಸರ್ ಹಿಂಗಿರುತ್ತೆ ಅಂತ ಹೇಳಿದ್ರು. ಸೊ ನನಗೆ ತುಂಬಾ ಅನುಕೂಲ ಆಗತ್ತೆ ಅಂದ್ಬಿಟ್ಟು ಈ ತುಂಬಾನೇ ಈ ಗರಿಗಳೆಲ್ಲಾನು ಹಾಕಿ ನನಗೂ ಇಲ್ಲಿ ವೇಸ್ಟ್ ಆಗಿತ್ತು. ಅಲ್ಲಿ ತುಂಬಾನೇ ಗಲೀಜಾಗಿರ್ತಾ ಇತ್ತು, ಈ ಹಾವುಗಳು ಅದು ಎಲ್ಲ ಬರ್ತಾ ಇತ್ತು. ಸೊ ಇವಾಗ ಏನಾಗತ್ತೆ, ಇದನ್ನೆಲ್ಲಾನು ಇದ್ರಲ್ಲಿ ಹಾಕಿ ಪುಡಿ ಮಾಡ್ಬಿಟ್ರೆ ನನ್ಗೆ ಇರೋ ಮಾವಿನ ಗಿಡಕ್ಕೆ, ತೆಂಗಿನ ಗಿಡಕ್ಕೆ, ಇದಕ್ಕೆಲ್ಲಾನು ಗೊಬ್ಬರ ತರ ಆಗತ್ತೆ. ನನಗೆ ತುಂಬಾನೇ ಯೂಸ್ ಆಗ್ತಾ ಇದೆ ಇದು. ಯಾಕಂದ್ರೆ ಅಲ್ಲಿ ಗಲೀಜು ಇರಲ್ಲ, ಬಟ್ ಅದನ್ನೆಲ್ಲಾನು ನಾನು ವೇಸ್ಟ್ ಮಾಡಕ್ ಆಗಲ್ಲ. ಇದ್ರಲ್ಲಿ ಹಾಕ್ಬಿಟ್ಟು ನೀಟಾಗಿ ಪುಡಿ ಮಾಡ್ಬಿಟ್ಟು ನನ್ನ ತೋಟದಲ್ಲೇ ನನ್ನ ಗಿಡಕ್ಕೆ ಯೂಸ್ ಮಾಡ್ಕೊಂತ ಇದ್ದೀನಿ. ನಾನು ಆಚೆ ಕಡೆಯಿಂದ ಗೊಬ್ಬರ ತರೋದನ್ನು ಕಡಿಮೆ ಆಗತ್ತೆ. ಅದರಿಂದ ನನ್ಗೂ ತುಂಬಾ ಅನುಕೂಲ ಆಗಿದೆ. ಕಾಣುತ್ತೆ, ಜೊತೆಗೆ ನಿಮ್ಗೆ ನ್ಯಾಚುರಲ್ ಗೊಬ್ಬರನೂ ಕೂಡ ಆಗತ್ತೆ. ಸೊ ಇದು ಆರ್ಗಾನಿಕ್ ಗೆ ತುಂಬಾನೇ ನಾವು ಯೂಸ್ ಮಾಡ್ಕೋಬಹುದು. ಅದರಿಂದ ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನು ಹೋಗಿ ಅಲ್ಲಿ ನೋಡ್ಬಿಟ್ಟು ತಗೊಂಡ್ಬಂದು ನಾನು ಯೂಸ್ ಮಾಡ್ಕೊಂತ ಇದ್ದೀನಿ. ಹೆಂಗೆ ಸರ್, ರೈತರುಗಳಿಗೆಲ್ಲ ಯೂಸ್ ಮಾಡಬಹುದು? ಎಲ್ಲಾರು ಯೂಸ್ ಮಾಡಬಹುದು. ತುಂಬಾನೇ ಅನುಕೂಲ ಆಗತ್ತೆ. ಯಾಕಂದ್ರೆ ನಾವು ವರ್ಷಕ್ಕೆ ಒಂದು 50,000-60,000 ಗೊಬ್ಬರ ಹಾಕೋಬಹುದು, ಹೋಗಿ ಆಚೆ ಕಡೆಯಿಂದ ತರೋಬಹುದು. ನಾವು ಯಾವ್ದು ಗಿಡ ಇರುತ್ತೆ ನಮ್ದೇ ಇರುತ್ತೆ, ಅದನ್ನೆಲ್ಲ ಕಟ್ ಮಾಡಿ ಒಂದು ಇದ್ರಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ನೀಟಾಗಿ ನೀರು ಬಿಟ್ಟು ಇದು ಮಾಡಿದ್ರೆ ಅದೇ ಗೊಬ್ಬರ ಆಗತ್ತೆ, ಸೂಪರ್ ಗೊಬ್ಬರ ಆಗತ್ತೆ. ನಾವು ಆರ್ಗ್ಯಾನಿಕ್ಗೆ ತುಂಬಾನೇ ಒಳ್ಳೇದು, ರೈತರಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಂಬಿಕೆಯಿಂದ ತಗೋಬಹುದು. ನಾನು ಯೂಸ್ ಮಾಡಿದ್ದೀನಿ, ಏನ್ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಎಂಥವ್ರಾದ್ರೂ ಇದರಲ್ಲಿ ಯೂಸ್ ಮಾಡ್ಬೋದು. ಯಾಕಂದ್ರೆ ತುಂಬಾ ಸಿಸ್ಟಮಿಕ್ ಏನಿಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.